ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ 9 ಸಂಧಿಯನ್ನು ಮುಗಿಸಿದ್ದೀವಿ. 9ನೇದು. ಇನ್ನು 10ನೇ ಸಂಧಿ ಸರ್ವಪ್ರತೀಕ ಸಂಧಿ. ಇದರ ಪದಚ್ಛೇದವನ್ನು ನೋಡೋಣ, ಆಮೇಲೆ ಪಾರಾಯಣ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾ ಎಲ್ಲೆಲ್ಲಿ ಪಾಸ್ ಮಾಡ್ತೀನಿ ಅಲ್ಲೆಲ್ಲಿ ನೀವು ಕಾಮ ಹಾಕ್ಕೋಬೇಕು. ಅಂದರೆ ಎಲ್ಲಿ ಪದಚ್ಛೇದ ಎಲ್ಲಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಆವ ಪರ ಬೊಮ್ಮನ ಅತಿ ವಿಮಲ ಅಂಗಾವ ಬದ್ಧರು ಎಂದೆನಿಪ ರಾಜೀವ ಭವ ಮೊದಲಾದ ಅಮರರ ಅನುದಿನದಿ ಹರಿಪದವ ಸೇವಿಪರಿಗೆ ಅನುಕೂಲರು ಅಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀ ವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಶ್ರೀಧನ ಅಂಗ್ರಿ ಸರೋಜ ಯುಗಳೇ ಏಕಾದಶ ಸ್ಥಾನ ಆತ್ಮದೊಳಗೆ ಇಟ್ಟು ಆದರದಿ ಸಂತುತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿ ವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಕಾದುಕೊಂಡಿಹರು ಎಲ್ಲರೂ ಒಂದು ಆಗಿ ಈಶನ ಆಜ್ಞೆಯಲ್ಲಿ. ಕಾದುಕೊಂಡಿಹರು ಎಲ್ಲರೂ ಒಂದು ಆಗಿ ಈಶನ ಆಜ್ಞೆಯಲ್ಲಿ. 3ನೇ ನುಡಿ. ಮೇದಿನಿಯ ಮೇಲೆ ಉಳ್ಳ ಗೋಷ್ಪದ ಉದಕಗಳ ಎಲ್ಲ ಅಮಲ ತೀರ್ಥವು. ಗೋಷ್ಪದ ಉದಕಗಳ ಎಲ್ಲ ಅಮಲ ತೀರ್ಥವು. ಪಾದಪ ಅದ್ರಿ ಧರಾತಳವು ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಇವರು ಉಂಬೋದನವೇ ನೈವೇದ್ಯ ನಿತ್ಯದಿ. ಹಾದಿ ನಡೆಯುವುದೇ ನರ್ತಗಳ ಎಂದು ಅರಿತವನೇ ಯೋಗಿ. 4ನೇ ನುಡಿ. ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು 3 ಲೋಕದಳು, ಸರ್ವಮಾತುಗಳ ಎಲ್ಲ ಮಂತ್ರವು, ಸರ್ವ ಕೆಲಸಗಳ ಎಲ್ಲ ಪೂಜೆಯು, ಸರ್ವವಂದ್ಯನ ವಿಮಲ ಮೂರ್ತಿಯ ಧ್ಯಾನವುಳ್ಳವಗೆ. 5ನೇ ನುಡಿ. ದೇವಖಾತ್ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೇವರದೊಳೆಯ ರೋಮಕೂಪಗಳೊಳಗೆ ತುಂಬಿಹರು. ಆ ವ್ಯದ್ಗಂಗಾದಿ ನದಿಗಳು ಭಾವಿಸುವುದು 72 ಎನಿಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುತ್ತಲೂ ಇಹವೆಂದು. 6ನೇ ನುಡಿ. 3 ಕೋಟಿಯ ಮೇಲೆ ಶೋಭಿಪ ಈರಧಿಕ 70,000 ಮಾರುತ ಅಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾರಮಿಸುತ್ತಿಹನೆಂದು ತಿಳಿದಿಹ ಸೂರಿಗಳೇ ದೇವತೆಗಳ ಅವರ ಶರೀರಗಳೇ ಸುಕ್ಷೇತ್ರ ಅವರ ಅರ್ಚನೆಯೇ ಹರಿಪೂಜೆ. ಶ್ರೀವರನಿಗೆ ಅಭಿಷೇಕವೆಂದು ಅರಿದು ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು
ತಾವೊಲಿದು ಬಂದು ಅಲ್ಲಿ ನೆಲೆಗೊಂಡು ಅವರ ಅಖಿಲಾರ್ಥಗಳನ್ನು ಅರಿಯದ ಜೀವರು ಅಮರ ತರಂಗಿಣಿಯ ನೈದಿದರು ಫಲವೇನು. 8ನೇ ನುಡಿ. ನದ ನದಿಗಳ ಇಳೆಯೊಳಗೆ ಪರಿವುವು ಉದದಿ ಪರ್ಯಂತರದಿ ತರುವಾಯದಲ್ಲಿ ರಮಿಸುವಲ್ಲಿ ತನ್ಮಯನಾಗಿ ತೋರದಲೆ ವಿಧಿ ನಿಷೇಧಗಳ ಆಚರಿಸುವರು ಪುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತಿಸಿ ಬರಲು ತ್ಯಜಿಸುವರು ಅಖಿಳ ಕರ್ಮಗಳ. ಕಲಿಯೇ ಮೊದಲಾದ ಅಖಿಳ ದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿ ಆಜ್ಞೆಯಲ್ಲಿಯೇ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರುಹೇಕ್ಷಣೆಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರು ಅವರೊಳಗೆ ಆವ ಜೀವರೊಳೆ ಇದ್ದರು ಇನ್ನೇನು ಆವ ಕರ್ಮವ ಮಾಡಿಲೆ ಇನ್ನೇನು ನಾವ ಗುಣರೂಪಗಳ ಉಪಾಸನೆ ಮಾಡಲೇನು ಅವರು. ಕಾವನಯ್ಯನ ಪರಮ ಸತ್ಕರುಣ ಅವಲೋಕನ ಬಲದೆ ಚರಿಸುವ ದೇವತೆಗಳನ್ನು ಮುಟ್ಟಲಾಪವ ಪಾಪಕರ್ಮಗಳು. 11ನೇದು. ಪತಿಯೊಡನೆ ಮನಬಂಧ ತೆರೆದಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳು ಎಂದು ಕರೆಸುವಳು. ಕೃತಿಪತಿ ಕಥಾ ಅಮೃತ ಸುಭೋಜನ ರತ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವೆ ಅಚ್ಯುತನ ದಾಸರಿಗೆ. ಸೂಸಿಬಹ ನದಿಯೊಳಗೆ ತನ್ನ ಸಹಾಸ ತೋಳುವೆನೆಂದು ಜಲಕಿದಿರಿ ಈಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು. ಕ್ಲೇಶವನು ಐದುವನು ಆದಿಯಲಿ ಸರ್ವೇಶ ಕ್ಲುಪ್ತಿಯ ಮಾಡಿದುದ ಬಿಟ್ಟ ಆಸೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು. ಬಿಟ್ಟು ಆಸೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು. 13. ನಾನು ನನ್ನದು ಎಂಬ ಜಡಮತಿ ಮಾನವರು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯು ಮೊದಲಾದ ಕರ್ಮಗಳ. ದಾನವರು ಸೆಳೆದೊಯ್ಯುವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಅಥವಾ ಸೆಳೆದೊಯ್ಯಿರೋ ಅಲ್ಲದೆ ಹೀಗಂದ್ರೂ ಪರವಾಗಿಲ್ಲ. ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ಥಫಲ ಭಕ್ಷಿಸದ ಓಲಹುದು ಭಕ್ಷಿಸುವುದವು ಓಲಬಹುದು. 14. ಧಾತ್ರಿಯೊಳಗೆ
ಧಾತ್ರಿಯೊಳಗೆ ಉಳ್ಳ ಅಖಿಲ ತೀರ್ಥಕ್ಷೇತ್ರ ಚರಿಸಿದರೇನು ಪಾತ್ರ ಅಪಾತ್ರವ ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು. ಪಾತ್ರ ಅಪಾತ್ರವ ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು. ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು ಹರಿ ಸರ್ವತ್ರ ಗತನೆಂದು ಅರಿಯದಲೆ ತಾ ಕರ್ತೃವ ಎಂಬುವನು. ಕಂಡ ನೀರೊಳೆ ಮುಳುಗಿ ದೇಹವ ದಂಡಿಸಿದಿ ಫಲವೇನು. ದಂಡ ಕಮಂಡಲಂಗಳ ಧರಿಸಿ ಯತಿಯೆಂದೆನಿಸಿ ಫಲವೇನು. ಅಂಡಜಾಧಿಪ ಅನ್ಸಗನ ಪದ ಪುಂಡರೀಕದಿ ಮನವ ಹರ್ನಿಸಿ ಬಂಡುಣಿಯೋಲ್ ಇರಿಸಿ ಸುಖಬಡದಿಪ್ಪ ಮಾನವನು. ವೇದಶಾಸ್ತ್ರ ಪುರಾಣ ಕಥೆಗಳನ್ನು ಓದಿ ಪೇಳಿದರೇನು ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು. ಓದನಂಗಳ ಜರಿದು ಶ್ವಾಸ ನಿರೋಧಗೈಸಿದರೇನು. ಕಾಮಕ್ರೋಧವ ಅಳಿಯದೆ ನಾನು ನನ್ನದು ಎಂಬ ಮಾನವನು. 17. ಏನು ಕೇಳಿದರು ಏನು ನೋಡಿದರು ಏನು ಓದಿದರು ಏನು ಪೇಳಿದರು ಏನು ಪಾಡಿದರು ಏನು ಮಾಡಿದರು ಏನು ದಿನದಿ. ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದೆ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಬುದ್ಧಿ ವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ ತತ್ವ. ಸುಪದ್ಧತಿಗಳನ್ನು ತಿಳಿದ ಮಾನವನು ಅಲ್ಲ ಬುಧರಿಂದ. ಮಧ್ವವಲ್ಲಭ ತಾನೇ ಹೃದಯವೋ ಇದ್ದು ನುಡಿದಂದದಲ್ಲಿ ನುಡಿದೆ. ನ ಬದ್ಧಗಳ ನೋಡದಲೆ ಕಿವಿಗೊಟ್ಟಾಲಿಪುದು ಬುಧರು. ಕಬ್ಬಿನೊಳಗಿಹ ರಸವಿದಂತನಿಗೆ ಹಬ್ಬಬಲ್ಲದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವು. ಲಭ್ಯವಾಗದು ಹರಿ ಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಒಬ್ಬಿ ಸುಖಾಬ್ದಿಯೊಳಗೆ ಆಡುವಗೆ ಅಲ್ಲದಲೆ. 20. ಖಗವರ ಧ್ವಜನಂಗ್ರಿ ಭಕುತಿಯ ಬಗೆಯನ್ನು ಅರಿಯದ ಮಾನವರೆಗಿದು ಒಗಟಿನಂದದಿ ತೋರುತಿಪ್ಪದು ಎಲ್ಲ ಕಾಲದಲ್ಲಿ. ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತು ಅವರ ರಕ್ಷಿಪುದು. 21. ಪರಮತತ್ವ ರಹಸ್ಯವಿದು ಭೂಸರರು ಕೇಳುವುದು ಸಾದರದಿ. ನಿಷ್ಠುರುಗಳಿಗೆ ಮೂಢರಿಗೆ ಪಂಡಿತ ಮಾನೆ ಪಿಶುಣರಿಗೆ ಅರಸಿಕರಿಗಿದು ಪೇಳುವುದು ಅಲ್ಲ ಅನವರತ. ಪೇಳುವುದು ಅಲ್ಲ ಹೇಳಬಾರ್ದು, ಅನವರತ. ಭಗವತ್ಪಾದಯುಗಳ ಅಂಬುರುಹು ಮಧುಕರ ಎನಿಸುವರಿಗೆ ಅರುಪುವುದು ಮೋದದಲ್ಲಿ. ಲೋಕವಾರ್ತೆ ಇದಲ್ಲ ಪರಲೋಕೈಕನಾಥನ ವಾರ್ತೆ ಕೇಳುವರೆ. ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗೈಸದು. ಕೋಕನಪದ ಪರಿಮಳವ ಷಟ್ಪದ ಸ್ವೀಕರಿಸು ಅಂದದಲ್ಲಿ. ಜಲಚರ ಬೇಕ ಬಲ್ಲುದೆ ಇದರ ರಸ ಹರಿಭಕುತಿಗಲ್ಲದಲೆ. ಸ್ವಪ್ರಯೋಜನರಹಿತ ಸಕಲೇಷ್ಟ ಅಥವಾ ಸಕಲ ಇಷ್ಟ ಪ್ರದಾಯಕ ಸರ್ವಗುಣ ಪೂರ್ಣ ಅಪ್ರಮೇಯ ಜರಾಮರಣವರ್ಜಿತ
ವಿಗತ ಕ್ಲೇಶ ವಿಪ್ರತಮ ವಿಶ್ವಾತ್ಮ ಗೃಣೇ ಸೂರ್ಯ ಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕರ ಆರಾಧಿತಾಂಘ್ರಿ ಘೃತ ಪ್ರತೀಕ ಆರಾಧಿತ ಅಂಘ್ರಿ ಸರೋಜ ಸುರರಾಜ ವನಚರ ಅದ್ರಿ ಧರಾಧರನೆ ಜಯ ಮನುಜ ಮೃಗವರವೇಶ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗುರಾಮ ಭೂಮ ಜಯ ಜನಕಜಾವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನವಿಮೋಹಕ ಕಲಿವಿದಾರಣ ಜಯ ಜಯ ರಮಣ ಸಚ್ಚಿದ ಆನಂದ ಆತ್ಮ ಬ್ರಹ್ಮ ಕರಾರ್ಚಿತ ಅಂಗ್ರಿ ಸರೋಜ ಸುಮನಸ ಪ್ರೋಚ್ಯ ಸನ್ಮಂಗಳದ ಮಧ್ವ ಅಂತಃಕರಣ ಆರೂಢ ಅಚ್ಯುತ ಜಗನ್ನಾಥ ವಿಠ್ಠಲ ನೆಚ್ಚಿದ ಜನರ ಗಿಚ್ಚ ನುಂಡು ಆರೋಣ್ಯದೊಳು ಗೋಗೋಪುರನು ಕಾಯದ. ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಪದಚ್ಛೇದ ಬಹಳ ಇಂಪಾರ್ಟೆಂಟು. ಅಗದಿ ಗಮನವಿಟ್ಟು ಕಲ್ಕೋಬೇಕು. ಅದರ ಪ್ರಕಾರ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡುವಾಗ ಸರಸರ ಅಂದರೂ ಕೂಡ ಪದಚ್ಛೇದ ತಪ್ಪಬಾರ್ದು, ಶಬ್ದ ಯಾವುದು ಲೋಪ ಆಗಬಾರ್ದು. ಆ ರೀತಿಯಾಗಿ ಪಾರಾಯಣ ಮಾಡೋಕ್ಕೋಸ್ಕರ ಬರಬೇಕಂತ ತಿಳ್ಕೊಟ್ಟು ಪದಚ್ಛೇದನ ಹೇಳ್ಕೊಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಅಧ್ಯಯನ ಮಾಡಬೇಕು. ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.